ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಎಗ್ ಮಸಾಲ ಕರಿ ಮಾಡಿದ್ದೇನೆ. ಇದನ್ನು ಹೇಗೆ ಮಾಡುವುದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು 3 ಮೊಟ್ಟೆ ತೆಗೆದುಕೊಂಡಿದ್ದೇನೆ. 3 ಮೊಟ್ಟೆಯನ್ನು ಈ ರೀತಿ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಈ ರೀತಿ ನೋಡಿ ಮಿಕ್ಸ್ ಮಾಡಬೇಕಿದನ್ನು. ಆಮ್ಲೆಟಿಗೆ ಮಾಡ್ತೇವೆ ನೋಡಿ, ಅದೇ ರೀತಿ. ಈಗ ಒಂದು ಅಗಲ ಪಾತ್ರೆಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ಯಾವುದೇ ಎಣ್ಣೆ ಆಗ್ತದೆ ಹಾಕಿದ್ದೇನೆ. 1 ಚಮಚದಷ್ಟು ಫೆನಲ್ ಸೀಡ್ಸ್ ಬಡಸೊಪ್ಪು, 1 ಚಮಚದಷ್ಟು ಜೀರಿಗೆ, ಒಂದು ಸಣ್ಣ ತುಂಡು ಚಕ್ಕೆ ಮತ್ತು ಒಂದು 4 ರಿಂದ 5 ಲವಂಗ ಹಾಕಿದ್ದೇನೆ. ಒಂದು ಸಣ್ಣ ಚಮಚ ಕಸೂರಿ ಮೇಥಿ. ಇದೆಲ್ಲವನ್ನು ಒಂದು ಗಳಿಗೆ ಮೆಲ್ಲ ಉರಿಯಲ್ಲಿ, ಅಷ್ಟೇ ಮೆಲ್ಲ ಉರಿಯಲ್ಲಿ ಹುರಿಬೇಕು. ಈಗ 1 ಕಪ್ಪಿನಷ್ಟು, ಅಂದರೆ ಸಾಧಾರಣ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಬಾಡುವವರೆಗೆ ನಾನು ಇದಕ್ಕೆ ಹುರಿದಿದ್ದೇನೆ. ಅದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ. ಈಗ 2 ಟೊಮೆಟೊ ಇದೆ ನೋಡಿ, ಅದನ್ನು ಅಷ್ಟೇ ಮಧ್ಯಮ ಗಾತ್ರ, ಅದನ್ನು ಸಣ್ಣಗೆ ಕಟ್ ಮಾಡಿ ನೋಡಿ ಹುರಿತಾ ಇದ್ದೇನೆ. ಟೊಮೆಟೊ ಸಹ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಹುರಿದ್ರಾಯಿತು. 1 ಸಣ್ಣ ಚಮಚ ಕೊತ್ತಂಬರಿ ಪುಡಿ, ಒಂದು ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚದಷ್ಟು ಗರಂ ಮಸಾಲ ಪುಡಿ ಮತ್ತು ಅರಸಿನ ಪುಡಿ, ಟರ್ಮರಿಕ್ ಪೌಡರ್. ಮತ್ತು ನಿಮಗೆ ಖಾರ ನೋಡಿ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ, ಸಾಕಾಗ್ತದೆ ಇಷ್ಟು ಮಸಾಲೆಗೆ ಅದು. ಇವಾಗ 1 ಕಪ್ಪಿನಷ್ಟು ನೀರು ಹಾಕಿ ಇದನ್ನೀಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ಸ್ವಲ್ಪ ಅರ್ಧ ಬೆಂದಿದೆ ನೋಡಿ, ಈಗ ಪೂರ ಬೇಯಲಿಕ್ಕಿಡುವ ಇದನ್ನು. ಇವಾಗ ಇನ್ನೊಂದು ನಾನ್ ಸ್ಟಿಕ್ ಪ್ಯಾನ್ ಕಾವಲಿಗೆ ನಾನಿಲ್ಲಿ 1-2 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ. ಇದೀಗ ನಮಗೆ ಆಮ್ಲೆಟ್ ಮಾಡಲಿಕ್ಕೋಸ್ಕರ ಎಣ್ಣೆಯನ್ನು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡುವ. ಪ್ಯಾನಿಗೆ ಚೆನ್ನಾಗಿ ಕಾದಿದೆ. ಈಗ ಲೋ ಫ್ಲೇಮಲ್ಲೇ ಇಟ್ಟು ಬಿಡುವ. ನೋಡಿ, ಇದರಲ್ಲಿ ಈಗ 2 ಸೌಟ್ರಷ್ಟು ನಾನು, ಅಂದರೆ 1 ಮೊಟ್ಟೆ ಹಾಕುವ ಎಷ್ಟಾಗ್ತದೆ ನೋಡಿ ಅಷ್ಟನ್ನು ಹಾಕಿ ಈ ಕಾವಲಿಗೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿಬಿಡಿ. 1 ಗಳಿಗೆ ಬಿಟ್ಟರೆ ಸಾಕು, ಅಂದರೆ ಒಂದು ಸ್ವಲ್ಪ ಹೊತ್ತು ನಂತರ ಈ ರೀತಿ ಇದನ್ನು ಫೋಲ್ಡ್ ಮಾಡುವ. ನೋಡಿ, ಈ ರೀತಿ ಫೋಲ್ಡ್ ಮಾಡುವ. ಸ್ವಲ್ಪ ಫೋಲ್ಡ್ ಮಾಡಲಿಕ್ಕೆ ಕಷ್ಟ ಆದರೆ ಚಮಚ ಅಥವಾ ಯಾವುದಾದ್ರೂ ಸೌಟಿನ ಸಹಾಯದಿಂದ ಫೋಲ್ಡ್ ಮಾಡ್ಬೋದು. ಈ ರೀತಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಇಟ್ಟು ಬಿಡುವ. ಈಗ ಪ್ಯಾನಲ್ಲಿ ಪಕ್ಕದಲ್ಲಿ ಇದೆ ನೋಡಿ ಜಾಗ, ಅದಕ್ಕೀಗ ಅದೇ ಮೊಟ್ಟೆಯನ್ನು 1 ಮೊಟ್ಟೆಯಷ್ಟನ್ನು ಹಾಕುವ. ಈಗ ಈ ರೀತಿ ಹಾಕಿ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಇದನ್ನು ಅಷ್ಟೇ ಸ್ವಲ್ಪ ಬೆಂದ ಕೂಡಲೇ ಮೊಟ್ಟೆಯನ್ನು ತಿರುಗಿಸಿ ಪುನಃ ರೋಲ್ ಮಾಡುವ. ಇದೇ ರೀತಿ ಸೌಟು ಮತ್ತು ಚಮಚ ಒಟ್ಟಿಗೆ ಇಟ್ಟುಕೊಂಡು ಸಹ ಫೋಲ್ಡ್ ಮಾಡ್ಕೊಳ್ಬಹುದು. ನೋಡಿ, ಇಷ್ಟಾದರೆ ಸಾಕು. ಈಗ ತೆಗೆದ ಜಾಗಕ್ಕೀಗ ಪುನಃ ಮೊಟ್ಟೆಯ ಮಿಶ್ರಣವನ್ನು ಹಾಕುವ. ಎಣ್ಣೆ ಅದರಲ್ಲಿ ಇದೆ, ಅದೇ ಸಾಕಾಗ್ತದೆ, ಜಾಸ್ತಿ ಹಾಕ್ಕೊಳ್ಬೇಕಾಗಿಲ್ಲ. ಎಣ್ಣೆಯ ಬದಲಿಗೆ ಬಟರ್, ಬೆಣ್ಣೆ ಹಾಕಿದರೂ ನಡೀತದೆ, ಅದು ಸಹ ರುಚಿ ಒಳ್ಳೆ ಕೊಡ್ತದೆ ಇದರಲ್ಲಿ. ನೋಡಿ, ಹಾಕಿದ್ದೇನೆ. ಸ್ವಲ್ಪ ಬೆಂದ ಕೂಡಲೇ ಈ ರೀತಿ ಫೋಲ್ಡ್ ಮಾಡಿದರೆ ಅಲ್ಲಿಗೆ ನಮ್ಮದು ಎಗ್ ರೋಲ್ ರೆಡಿ ಆಯಿತು. ಇದನ್ನೀಗ ನಮಗೆ ಬೇಕಾದ ಹಾಗೆ ಕಟ್ ಮಾಡಿ, ತುಂಬ ಸಣ್ಣದು ಸಹ ಅಲ್ಲ. ನಾನು ಇಲ್ಲಿದನ್ನು ಒಂದು 5 ಪೀಸ್ನಷ್ಟು ಮಾಡಿದ್ದೇನೆ ನೋಡಿ, 5-6 ಪೀಸ್ ಕಟ್ ಮಾಡಿದ್ದೇನೆ. ಈ ರೀತಿ ಕಟ್ ಮಾಡಿ ಇಟ್ಟು ಬಿಡುವ. ಇಲ್ಲಿ ಮಸಾಲೆ ಅಷ್ಟೊತ್ತಿಗೆ ಮೆಲ್ಲ ಉರಿಯಲ್ಲಿ ಬೆಂದು ರೆಡಿಯಾಗಿದೆ. ಇದಕ್ಕೊಂದು ಕಾಯಿ ಮೆಣಸು, ಸ್ವಲ್ಪ ಒಂಚೂರು ಪರಿಮಳ ಟೇಸ್ಟಿಗಿರಲಿ ಅಂತ ಹಾಕಿದ್ದೇನೆ. 1 ಚಮಚದಷ್ಟು ರೋಸ್ಟೆಡ್ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಇದಕ್ಕೆ. ಮೊದಲೊಮ್ಮೆ ಹುರಿಯುವಾಗ ಫಸ್ಟಿಗೆ ಹಾಕಿದ್ದೇವೆ ನಾವು, ಆದರೂ ಸಹ ಇದು ಕೊನೆಗೊಂದು ಸಲ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ರೆಡಿ ಮಾಡಿಟ್ಟ ಆಮ್ಲೆಟನ್ನು, ರೋಲನ್ನು ಒಂದೊಂದೇ ಪೀಸ್ ಇದರಲ್ಲಿ ಇಟ್ಟು ಬಿಡುವ. ಸ್ವಲ್ಪ ಮಸಾಲೆಯನ್ನು ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡಿದರೆ ಅಲ್ಲಿಗೆ ನಮ್ಮದು ಎಗ್ ಮಸಾಲ ಕರಿ ರೆಡಿ ಆಯಿತು. ಚಪಾತಿಯಿಂದ ಹಿಡಿದು ಅನ್ನಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ, ರೈಸ್ಗೆ ಸಹ ಅಷ್ಟೇ ತುಂಬ ಟೇಸ್ಟ್ ಆಗ್ತದೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗಾದರೆ ನಿಮಗೆ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.